ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದಾನೆ. ಕತೆ ಕಾರಣ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ 1 ವರ್ಷ ತುಂಬಿದೆ. ಆದರೆ ಚುನಾವಣಾ ನೀತಿ ಸಂಹಿತೆ ಇನ್ನೂ ಜಾರಿಯಲ್ಲಿರುವುದರಿಂದ ಯಾವುದೇ ರೀತಿಯಲ್ಲಿ ಅದನ್ನು ಬಹಿರಂಗವಾಗಿ ಆಚರಿಸಲು ಬರುವುದಿಲ್ಲ. ಹಾಗಾಗಿ ಅದು ಪ್ರೆಸ್ ಮೀಟ್ ಮಟ್ಟದ ಆಚರಣೆಯಾಗಿ ಹೋಗಿದೆ. ದೇವರಾಜರಥರ ಬಳಿಕ 5 ವರ್ಷಕ್ಕೆ ಸಂಪೂರ್ಣ ಪೂರ್ತಿಗೊಳಿಸಿದ ಸಾಧನೆ ಮಾಡಿದಂಥ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿಯಾಗಿ 1 ವರ್ಷವನ್ನು ಮುಗಿಸಿದ್ದಾರೆ. ಅವರ ಈ ಸರ್ಕಾರದ ಒಂದು ಸಾಧನೆ ಅಂತ ಹೇಳಿದರೆ, ಇಡೀ ಭಾರತದಲ್ಲಿ ಯಾವುದೇ ಒಂದು ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರ ಒಂದೇ ಇರೋದು ಅದಾಗಲಿ ಅಥವಾ ಯಾವುದೇ ರಾಜ್ಯ ಸರ್ಕಾರವಾಗಲಿ ಚುನಾವಣೆಯಲ್ಲಿ ನೀಡಿದ ಆಶ್ವಾಸನೆಗಳನ್ನು 5 ತಿಂಗಳೊಳಗೆ ಪೂರೈಸಿದ ದಾಖಲೆ ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ. ಸಿದ್ದರಾಮಯ್ಯನವರ ಈ ಸರ್ಕಾರ ಅದನ್ನು ಮಾಡಿದೆ ಅನ್ನುವಂಥ ಅದನ್ನು ಯಾರೂ ಅಲ್ಲಗಳಿಲಿಕ್ಕಾಗಲ್ಲ. ಅದೊಂದು ದಾಖಲೆ ಅಂತ ಕೂಡ ಅದನ್ನು ಗಿನ್ನೆಸ್ ದಾಖಲೆಗೆ ಕೂಡ ಕಳಿಸುವುದು ಸಾಧ್ಯ ಇದೆ. ಯಾಕಂತ ಹೇಳಿದರೆ ಜಗತ್ತಿನಲ್ಲಿ ಕೂಡ ಯಾವುದೇ ಸರ್ಕಾರ ಕೂಡ 5 ತಿಂಗಳೊಳಗೆ ಹೇಳಿದ 5 ಗ್ಯಾರಂಟಿಗಳನ್ನು ನೆರವೇರಿಸಿದ ಉದಾಹರಣೆ ಭಾರತದಲ್ಲಿ ಇಲ್ಲ. ಬೇರೆ ದೇಶದಲ್ಲಿ ಇರಬಹುದು ಏನೋ ಗೊತ್ತಿಲ್ಲ. ಹಾಗಾಗಿ ಒಂದು ದಾಖಲೆ. ಆ 5 ಏನು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಮೊದಲನೇದಾಗಿ ಶಕ್ತಿ. ಮಹಿಳೆಯರಲ್ಲಿ ಯಾಕಂತೇಳಿದರೆ ಮಹಿಳೆಯರಲ್ಲಿ ಸಂಪತ್ತು ಭಾಳ ಕಡಿಮೆ ಜಗತ್ತಿನಲ್ಲಿ. ಆಸ್ತಿ ಒಡೆತನ ಎಲ್ಲ ಗಂಡಸರ ಕೈಯಲ್ಲಿದೆ. ಹಾಗಾಗಿ ಹಣ ಓಡಾಡೋದು ಕಡಿಮೆ. ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಮನೆಯಲ್ಲಿ ಕಾಸು ಕೇಳಬೇಕಾಗ್ತದೆ. ಹಾಗಾಗಿ ಎಲ್ಲರಿಗೂ ಮಹಿಳೆಯರಿಗೆ ಕರ್ನಾಟಕದ KSRTC ಕೆಂಪು ಬಸ್ಸುಗಳಲ್ಲಿ ಉಚಿತ ಪ್ರಯಾಣಕ್ಕೆ ಶಕ್ತಿ ಎನ್ನುವಂಥ ಹೆಸರು ನೀಡಲಾಗಿದೆ. ಇದರಿಂದ ಸಾಕಷ್ಟು ಕಡಿಮೆ ಸಂಬಳದಲ್ಲಿ ದುಡಿಯುವ ಮಹಿಳೆಯರು ಅನುಕೂಲವನ್ನು ಪಡೆಯುತ್ತಾ ಇದ್ದಾರೆ. ಅದಲ್ಲದೆ ಮಹಿಳೆಯರಿಗೆ ಮನೆಯೊಡತಿಗೆ 2,000 ಕೊಡುವಂಥ ಒಂದು ಯೋಜನೆ. ಅದರಲ್ಲೂ ಕೂಡ ಸಾಕಷ್ಟು ಜನ ಅನುಕೂಲವನ್ನು ಪಡೆಯುತ್ತಿದ್ದಾರೆ. ಅದೇ ರೀತಿ ಉಚಿತ ವಿದ್ಯುತ್ ಕೆಲವು ನಿಯಮಗಳಡಿ ಇದು ಜಾರಿಗೆ ಬಂದಿದೆ. ಹಾಗೂ ನಿರುದ್ಯೋಗಿ ಪದವೀಧರರಿಗೆ ಒಂದು ಮಟ್ಟದ ಪಿಂಚಣಿ ನೀಡುವಂಥದ್ದು. ಇಂಥ 5 ಗೃಹ ಜ್ಯೋತಿ ಇಂಥ 5 ಯೋಜನೆಗಳನ್ನು ಭಾಳ ಕಡಿಮೆ ಅವಧಿಯಲ್ಲಿ ಜಾರಿ ಮಾಡಿ ನೀಡಿರುವಂಥ ಒಂದು ಸಾಧನೆ ದೇಶದಲ್ಲಿ ಮೊದಲನೆಯದಾಗಿದೆ. ಆ ನಿಟ್ಟಿನಲ್ಲಿ ಇದನ್ನು ಅಭಿನಂದಿಸಲೇಬೇಕು. ಪ್ರತಿಪಕ್ಷಗಳು ಅಥವಾ ಬೇರೆ ಯಾವುದೇ ಪಕ್ಷಗಳು ಏನು ಹೇಳಿದರೂ ಹೇಳುವಂಥ ಟೀಕಿಸುವ ಯಾವ ಪಕ್ಷಗಳು ಕೂಡ ಇಲ್ಲಿಯವರೆಗೆ ಯಾವ ರಾಜ್ಯದಲ್ಲಿ ಕೂಡ ಈ ಸಾಧನೆ ಮಾಡಿಲ್ಲ ಅನ್ನುವಂಥದ್ದು ಅವುಗಳಿಗೆ ಮನವರಿಕೆ ಆಗಬೇಕು. ಅದರ ಜೊತೆಗೆ ಈಗ 7 ಹಂತದಲ್ಲಿ 18ನೇ ಲೋಕಸಭೆಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ 5ನೇ ಹಂತದ ಮತದಾನ ಈಗಾಗಲೇ ನಡೆಯುತ್ತಿದ್ದು ಸಾಕಷ್ಟು ಕಡೆ ಮತದಾನ ಜೋರಾಗಿ ನಡೆದಿದೆ. ಇಂದು ಮತದಾನ ನಡೆಯಲಿರುವಂಥ ಮುಖ್ಯ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಮುಖ್ಯಸ್ಥರಾಗಿರುವಂಥ ರಾಹುಲ್ ಗಾಂಧಿಯವರು ಸ್ಪರ್ಧಿಸುತ್ತಿರುವಂಥ ರಾಯ್ಬರೇಲಿಯಲ್ಲಿ ಕೂಡ ಇನ್ನು ಮತದಾನ ಜೋರಾಗಿ ನಡೆದಿದೆ. ರಕ್ಷಣಾ ಮಂತ್ರಿ ಆಗಿರುವಂಥ ರಾಜನಾಥ್ ಸಿಂಗ್ರವರ ಕ್ಷೇತ್ರದಲ್ಲಿ ಕೂಡ ಮತದಾನ ನಡೆದಿದೆ. ಈ ಹಂತದಲ್ಲಿ ಅತಿ ಕಡಿಮೆ 7 ಹಂತಗಳಲ್ಲೇ ಅತಿ ಕಡಿಮೆ ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತಿರುವಂಥದ್ದು ಈ ಹಂತದಲ್ಲಿ. 49 ಲೋಕಸಭಾ ಕ್ಷೇತ್ರಗಳಿಗೆ ಮಾತ್ರ ಈ ಹಂತದಲ್ಲಿ ಮತದಾನ ನಡೆದಿದೆ. 49 ಲೋಕಸಭಾ ಕ್ಷೇತ್ರಗಳಿಗೆ ಮಾತ್ರ ಈ ಹಂತದಲ್ಲಿ ಮತದಾನ. ನಿಮಗೆ ಗೊತ್ತೇ ಇದೆ, ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಈ 7 ರಾಜ್ಯಗಳಲ್ಲಿ, ಈ 3 ರಾಜ್ಯಗಳಲ್ಲಿ
7 ಹಂತಗಳಲ್ಲಿ ಮತದಾನ ಇದೆ ಲೋಕಸಭೆಗೆ. ಒಡಿಸ್ಸಾದಲ್ಲಿ ಕೂಡ 7 ಹಂತಗಳಲ್ಲಿ ಮತದಾನ ಇದೆ. ಆದರೆ ಅದು ಲೋಕಸಭೆ ಮತ್ತು ವಿಧಾನಸಭೆಗೆ ಬೇರೆ ಬೇರೆ ನಡೀತದೆ. ನಿನ್ನೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಫೂಲ್ಪುರದಲ್ಲಿ ಇಂಡಿಯಾ ಮೈತ್ರಿಕೂಟದ ಭಾರಿ ಒಂದು ಸಭೆಯನ್ನು ನಡೆಸಲಾಗಿತ್ತು. ಆ ಸಭೆಗೆ ನಿರೀಕ್ಷೆಗಿಂತ ಹೆಚ್ಚು ಲಕ್ಷಾಂತರ ಜನರು ಸೇರಿದ್ದರು. ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಮೈತ್ರಿಕೂಟದ ಗಾಳಿ ಬೀಸುತ್ತಿದೆ ಎನ್ನುವುದಕ್ಕೆ ಇದು ಒಂದು ದೊಡ್ಡ ಉದಾಹರಣೆಯಾಗಿದೆ. ಹಾಗೂ ಇಷ್ಟೊಂದು ಜನ ಸೇರಿದ್ದನ್ನು ನೋಡುತ್ತಲೇ BJPಯ ಕೆಲವು ಗೂಂಡಾಗಳು ಅಲ್ಲಿ ನುಗ್ಗಿ ನೂಕುನುಗ್ಗಲು ಆಗುವಂತೆ ಮಾಡಿದ್ದಾರೆ. ಈ ಗೂಂಡಾಗಳು ಅನ್ನುವಾಗ ಇವಾಗ ಬೆಳ್ತಂಗಡಿಯಲ್ಲಿ ಕೂಡ ಅದೇ ನಡೆದಿದೆ. ಬೆಳ್ತಂಗಡಿಯ BJPಯ ಯುವ ಮೋರ್ಚಾ ನಾಯಕರೊಬ್ಬರು ಅಕ್ರಮವಾಗಿ ಕಲ್ಲುಗಣಿಗಾರಿಕೆ ನಡೆಸಿದ್ದು, ಅವರ ವಿರುದ್ಧ ಕೇಸ್ ದಾಖಲಾಗಿದ್ದೆ. ಶಾಸಕರೇ ಹೋಗ್ಬಿಟ್ಟು ಗೂಂಡಾಪಟ್ಟಿಯಲ್ಲಿರುವಂಥ ವ್ಯಕ್ತಿ ಅವನು. ಗೂಂಡಾಪಟ್ಟಿಯಲ್ಲಿಂತಿರೋ ವ್ಯಕ್ತಿ ಅಕ್ರಮವಾಗಿ ಕಲ್ಲುಗಣಿಗಾರಿಕೆ ನಡೆದರೆ ಶಾಸಕರೇ ಹೋಗ್ಬಿಟ್ಟು ಅವರನ್ನು ಬಿಡಬೇಕು ಅಂತ ಕೇಳ್ತಾರಂತೇಳಿ ಈ ದೇಶದ ಕಾನೂನು ಎಲ್ಲಿಯವರೆಗೆ ಬಂದಿದೆ ಅನ್ನುವಂಥದ್ದು ತಿಳಿದುಕೊಳ್ಬೇಕಾಗ್ತದೆ. ಪ್ರಯಾಗ್ರಾಜ್ನ ಫೂಲ್ಪುರದಲ್ಲಿ ಕೂಡ ಇದೇ ನಡೆದಿದೆ. ಇಂಡಿಯಾ ಮೈತ್ರಿಕೂಟದ ಸಭೆಗೆ ಲಕ್ಷಾಂತರ ಜನರು ಸೇರಿದ್ದನ್ನು ಸಹಿಸದ ಕೆಲವರು ಅಲ್ಲಿ ಗಲಭೆಯನ್ನೇ ಎಬ್ಬಿಸಿದ್ದಾರೆ. ಆ ಕಾರಣದಿಂದ ರಾಹುಲ್ ಗಾಂಧಿಯವರು ಮತ್ತು ಮಾಜಿ ಮುಖ್ಯಮಂತ್ರಿ ಉತ್ತರ ಪ್ರದೇಶ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಸಿಂಗ್ ಯಾದವ್ ಅವರು ಭಾಷಣವನ್ನು ಮಾಡದೆ ಹೋಗಬೇಕಾದಂಥ ಸ್ಥಿತಿ ಎದುರಾಗಿದೆ. ಆದರೆ ಈ ಜನಸ್ತೋಮವೇ ಮತ್ತು ಅವರು ಹೋದದ್ದೇ ಸುದ್ದಿಯಾಗಿ ಅದೇ ಒಂದು ಚುನಾವಣಾ ಪ್ರಚಾರವಾಗಿ ಪರಿಣಮಿಸಿದೆ. ಇವೆಲ್ಲದ ನಡುವೆ ಬಂಗಾಳದಲ್ಲಿ ಕರ್ನಾಟಕದ ಕಲಬುರಗಿಯ ಖರ್ಗೆ ಅವರು ಇವಾಗ AICC ಅಧ್ಯಕ್ಷರಾಗಿರುವುದರಿಂದ ದೇಶ ಮಟ್ಟದಲ್ಲಿ ಕೂಡ ಅವರ ಪರ ಮತ್ತು ವಿರುದ್ಧ ಕೆಲಸ ಆಗ್ತದೆ. ಅವರೀಗ ರಾಷ್ಟ್ರೀಯ ನಾಯಕರಾಗಿದ್ದಾರೆ ಎನ್ನುವುದಕ್ಕೆ ಪಡುವಣ ಬಂಗಾಳದಲ್ಲಿ ಕಾಂಗ್ರೆಸ್ ಕಚೇರಿಯ ಎದುರಿನ ಖರ್ಗೆ ಅವರ ಫೋಟೋವನ್ನು ವಿರೂಪಗೊಳಿಸಲಾಗಿದೆ. ವಿರೂಪಗೊಳಿಸುವುದಂತ ಹೇಳಿದರೆ ಅವರ ಜನಪ್ರಿಯತೆಯನ್ನು ತಗ್ಗಿಸಲು ಪ್ರಯತ್ನಿಸುವುದು ಅಥವಾ ಅವರ ಜನಪ್ರಿಯತೆಗೆ ಕರುಬುವುದು ಅಂತ ಅರ್ಥ. ಈ ಮೂಲಕ ಭಾಳ ವರ್ಷದ ಬಳಿಕ ಕರ್ನಾಟಕದಿಂದ ಹಿಂದೆ ನಿಜಲಿಂಗಪ್ಪನವರು ರಾಷ್ಟ್ರಮಟ್ಟದ ನಾಯಕರಾಗಿದ್ದರು. ಆದರೆ ಅವರ ಹೆಸರು ಕೂಡ ಒಂದು ಸೀಮಿತಕ್ಕೆ ಒಳಪಟ್ಟಿತ್ತು. ಅನಂತರ ಜನಾರ್ದನ ಪೂಜಾರಿ ಅವರು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರನ್ನು ಬಿಟ್ಟರೆ 2ನೇ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಒಂದು ಕೆಲವು ವರ್ಷ. ಆಗ ಕೂಡ ಅವರು ದೇಶದ ಎಲ್ಲ ಕಡೆ ಪ್ರಸಿದ್ಧರಾಗಿದ್ದರು. ಉಳಿದಂತೆ ರಾಷ್ಟ್ರ ನಾಯಕರು ಸಾಕಷ್ಟು ಜನ ಇದ್ದರೂ ಕೂಡ ಇಡೀ ದೇಶ ಮಟ್ಟದಲ್ಲಿ ಅವರು ಕರ್ನಾಟಕದಿಂದ ಯಾರೂ ಹೆಸರನ್ನು ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಈಗ 3ನೇವರಾಗಿ ಖರ್ಗೆ ಅವರು ಆ ಹೆಸರನ್ನು ಮಾಡ್ತಾ ಇರುವುದು ಕಂಡು ಬರ್ತಾ ಇದೆ. ಯಾಕಂದರೆ ನಾನಾ ರಾಜ್ಯಗಳಲ್ಲಿ BJPಯವರು ಅವರ ವಿರುದ್ಧ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಕ್ಷ ರಾಜಕೀಯವಾಗಿ ಕೆಲಸ ಮಾಡಿದರೆ ಪರವಾಗಿಲ್ಲ, ಪಕ್ಷದ ಕಚೇರಿ ಎದುರಿನ ನಾನಾ ರಾಜ್ಯಗಳಲ್ಲಿ ಖರ್ಗೆ ಅವರ ಫೋಟೋವನ್ನು ವಿರೂಪಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಮಾಡುವುದರಿಂದ ಯಾವುದೇ ರೀತಿಯ ಇದನ್ನು ಕೂಡ ಹೇಳಲಿಕ್ಕಾಗೋದಿಲ್ಲ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಪ್ರಧಾನಿ ಮೋದಿಯವರು 2 ವಿಷಯಗಳನ್ನು ಹೇಳಿದ್ದಾರೆ. ಒಂದು, ನನ್ನ ಯೋಜನೆ ಏನಿದ್ದರೂ 25 ವರ್ಷಕ್ಕೆ. ಇನ್ನೊಂದು, ನಾನು 1000 ವರ್ಷದ ಭಾರತವನ್ನು ನೋಡಲಿಕ್ಕೆ ಬಯಸ್ತೇನೆ ಅಂತ. ಇದು ಎರಡೂ ಕೂಡ ಅವರ ವೈಯಕ್ತಿಕ ಸ್ವಾರ್ಥದ ಹೇಳಿಕೆ ಅಂತ ಹೇಳಲಿಕ್ಕೆ ಯಾವುದೇ ಮುಲಾಜು ಬೇಕಾಗಿಲ್ಲ. ಯಾವುದೇ ಪಕ್ಷದವರು 5 ವರ್ಷವೂ ಇರಬಾರ್ದು ಅಂತ ಆಪರೇಷನ್ ನಡೆಸಿ ಸರ್ಕಾರವನ್ನು ಬೀಳಿಸುವಂಥ ಇವರು 25 ವರ್ಷ ನಾನು ಪ್ರಧಾನಿಯಾಗಿದ್ದರೆ ಮಾತ್ರ 1000 ವರ್ಷದ ಭಾರತವನ್ನು ಕಟ್ಟುವುದಾಗಿ ಹೇಳ್ತಾ ಇದ್ದಾರೆ. ಇಂಡೈರೆಕ್ಟಾಗಿ ಪ್ರಧಾನಿ ಮೋದಿಯವರು ಹೇಳ್ತಾ ಇರೋದು 25 ವರ್ಷ ನನ್ನನ್ನು ಪ್ರಧಾನಿ ಮಾಡಿ 1000 ವರ್ಷದ ಭಾರತವನ್ನು ಕಟ್ತೇನೆ. ಬೇರೆಯವರು ಯಾಕೆ ಕಟ್ಟಬಾರ್ದು? ನಾನು ಗೆಲ್ಲಬೇಕು ಅಂತ ಕೆಲಸ ಹೇಳುವುದರಲ್ಲಿ ಯಾವುದೇ ತಪ್ಪಿಲ್ಲ.
ಚುನಾವಣೆ ನಿಂತವರೆಲ್ಲ ತಾನು ಗೆಲ್ಲಬೇಕಂತ ಕೆಲಸ ಮಾಡ್ತಾರೆ. ಪ್ರಧಾನಿ ಮೋದಿಯವರು ಕೂಡ ತಾನು ಗೆಲ್ಲಬೇಕಂತ ಕೆಲಸ ಮಾಡ್ಬೋದು, ಪ್ರಚಾರ ಮಾಡ್ಬೋದು. ಆದರೆ ಒಳಾರ್ಥಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ಅರ್ಥಗಳನ್ನು ಮಾಡುವಂಥದ್ದು. ಯಾಕಂದರೆ ಈ 10 ವರ್ಷದಲ್ಲಿ ಪ್ರಧಾನಿಯವರು ಏನು ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಇಲ್ಲಿಗೂ ಕೂಡ ಉತ್ತರ ಇಲ್ಲ. 10 ವರ್ಷದಲ್ಲಿ ಅದಾನಿಯನ್ನು ಉದ್ಧಾರ ಮಾಡಿದ್ದು ಬಿಟ್ಟರೆ ಜನರಿಗೆ ಏನು ಮಾಡಿದ್ದೇನೆ ಅನ್ನೋದಕ್ಕೆ ಒಂದೇ ಒಂದು ಪ್ರಶ್ನೆ ಅಲ್ಲ. ನಿನ್ನೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಅವರು ಚುನಾವಣಾ ಪ್ರಚಾರದಲ್ಲಿ, ಜನ್ಧನ್ ಮೂಲಕ ನಾನು ಜನರಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ. ಜನ್ಧನ್ ಯೋಜನೆಯನ್ನು ಶುರು ಮಾಡಿದ್ದು ಮನಮೋಹನ್ ಸಿಂಗ್ ಅವರು. ಅದು ಯಾಕೆ ಶುರು ಮಾಡಿದರು? ನೇರ ಸಬ್ಸಿಡಿಗಳನ್ನು ಜನರಿಗೆ ನೇರವಾಗಿ ಮುಟ್ಟಿಸಲಿಕ್ಕೆ. ಯಾರಿಗೆ ಬ್ಯಾಂಕ್ ಖಾತೆ ಇಲ್ಲವೋ, ಮೊದಲೇ ಬ್ಯಾಂಕ್ ಖಾತೆ ಅವರಿಗೆ ಜನ್ಧನ್ ಮಾಡಲಿಕ್ಕಿಲ್ಲ. ಯಾರಿಗೆ ಬ್ಯಾಂಕು ಖಾತೆ ಇಲ್ಲವೋ ಅವರು ಜನ್ಧನ್ ಖಾತೆ ತೆಗಿಬೇಕು. ಅದು ಕಾಸಿಲ್ಲದೆ ತೆಗೆಯುವಂಥ ಖಾತೆ. ಅವರಿಗೆ ಸಬ್ಸಿಡಿ ಬರುವುದಿದ್ರೆ ಆ ಮೂಲಕ ಬರ್ತದೆ ಅಂತ ಮನಮೋಹನ್ ಸಿಂಗ್ ಅವರು ಆರಂಭಿಸಿದರು. ಮೋದಿಯವರು ಬಂದಾಗ ಏನು ಮಾಡಿದರು? ಅವರ 20 ಖಾತೆ ಇರುವವರು ಕೂಡ ಒಂದು ಜನ್ಧನ್ ಖಾತೆ ತೆರೆಯೋದು, ಅವರ ಪಕ್ಷದ ಕಾರ್ಯಕರ್ತರು. ಆ ಮೂಲಕ ಸಬ್ಸಿಡಿ ಅಂತ ಸರಕಾರದ ಹಣವನ್ನು ಲೂಟಿ ಹೊಡೆಯೋದು. ಇದು ಜನ್ಧನ್ ಖಾತೆ ಮಾಡಿದಂಥ ಉದ್ಧಾರ. ಅಲ್ಲದೆ ಯಾವುದೋ ಸರ್ಕಾರ ಮಾಡಿದಂಥ ಯೋಜನೆಯನ್ನು ನಾನು ಮಾಡಿದ್ದೇನೆ ಅಂತ ಹೇಳ್ಕೊಳ್ಳುವಂಥದ್ದು. ಇದು ಎಲ್ಲವೂ ಕೂಡ ನೀತಿ ಬಾಹಿರವಾದ ಒಂದು. ನಿನ್ನೆ ಕೂಡ ಅವರು ಪಶ್ಚಿಮ ಬಂಗಾಳದಲ್ಲಿ ಕೂಡ ಚುನಾವಣಾ ಪ್ರಚಾರ ಮಾಡುವಾಗ ಹೇಳಿದ್ದು 10 ವರ್ಷದಲ್ಲಿ ನಾನು ಏನು ಮಾಡಿದ್ದೇನೆ ಅಂತಲ್ಲ. ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ಸು ರಾಮಕೃಷ್ಣ ಮಿಷನನ್ನು ಹಾಳು ಮಾಡ್ತಾ ಇದೆ, ಹಿಂದೂ ಧರ್ಮವನ್ನು ಹಾಳು ಮಾಡ್ತಾ ಇದೆ. ಇದರ ಹೊರತಾಗಿ ಅವರು ನಾನು 10 ವರ್ಷದಲ್ಲಿ ಏನು ಮಾಡಿದೆ ಅಂತ ಅಲ್ಲೂ ಕೂಡ ಹೇಳಲಿಲ್ಲ. ರಾಮಕೃಷ್ಣ ಮಿಷನ್ನು, ಇಲ್ಲಿ ಮಂಗಳೂರಿನ ರಾಮಕೃಷ್ಣ ಮಿಷನ್ ಕೂಡ ಅಷ್ಟೇ ಸ್ವಚ್ಛ ಭಾರತ್ ಯೋಜನೆಯನ್ನು ಕೈಗೆತ್ತಿಕೊಂಡು ಮೋದಿ ಪ್ರಚಾರದಲ್ಲಿ ತೊಡಗಿತ್ತು. ಅದನ್ನು ಯಾರೂ ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. ಸ್ವಚ್ಛ ಭಾರತ್ ಯೋಜನೆ ಒಂದು ಒಳ್ಳೆಯ ಯೋಜನೆ, ಅದು ತಪ್ಪು ಯೋಜನೆ ಅಂತಲ್ಲ. ಆದರೆ ಸ್ವಚ್ಛ ಭಾರತ್ ಯೋಜನೆಯಲ್ಲಿ ರಾಜಕೀಯ ಉಂಟಲ್ಲ, ಅದು ತಪ್ಪದು. ಹಾಗಾಗಿ ರಾಮಕೃಷ್ಣ ಮಠಗಳು ಎಲ್ಲ ಮಠಗಳವರಿಗೆ ಮತ ಹಾಕಲಿಕ್ಕೆ ಹಕ್ಕುಂಟು. ಅವರಿಗೆ ಬೇಕಾದ ಪಕ್ಷಕ್ಕೆ ಅವರು ಮತ ಹಾಕ್ಬೋದು, ಅದರಲ್ಲಿಯೂ ಏನು ತಪ್ಪಿಲ್ಲ. ಆದರೆ ಮತಗಳು ಈಗ ಉಡುಪಿ ಮಠದವರು, ಪೇಜಾವರ ಮಠದವರು ಅವರು BJPಗೆ ಮತ ಹಾಕಿರ್ತಾರೆ. ಅದು ಅವರು ಹೇಳದೇ ಇದ್ರೂ ಕೂಡ ಗೊತ್ತಿರುವಂಥ ವಿಚಾರ. ಅದೇ ರೀತಿ ರಾಮಕೃಷ್ಣ ಮಠದವರು BJPಗೆ ಮತ ಹಾಕಿದರೆ ಅದು ತಪ್ಪೇನಿಲ್ಲ, ಅದು ಅವರ ಹಕ್ಕು ಮತ್ತು ಅವರ ಇಷ್ಟ ಅದು. ಆದರೆ ಅದರ ಜೊತೆ ರಾಜಕೀಯವನ್ನು ಬೆರೆಸುವುದು ಮತ್ತು ರಾಮಕೃಷ್ಣ ಮತವನ್ನು ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ಹಾಳು ಮಾಡ್ತದೆ ಅಂತ ಹೇಳುವಂಥದ್ದು ಧಾರ್ಮಿಕವಾಗಿ ತನ್ನ ಸಾಧನೆಯನ್ನು ಹೇಳಿಕೊಳ್ಳಿಕ್ಕೆ ಇಲ್ಲದಂಥ ವ್ಯಕ್ತಿ ಇಂಥ ಧಾರ್ಮಿಕ ವಿಚಾರಗಳನ್ನು ಹೇಳಿ ಮತಗಳನ್ನು ಕೇಳ್ತಾರೆ ಅಂದರೆ ಅದು ಪ್ರಧಾನಿ ಮೋದಿಯವರು ಮಾತ್ರ. ಹಿಂದೆ ಯಾವ ಪ್ರಧಾನಿ ಕೂಡ ಆ ರೀತಿ ನಡೆದುಕೊಂಡಿಲ್ಲ. ಯಾಕಂದರೆ ರಾಮಕೃಷ್ಣ ಮಠ ಬಂದುಬಿಟ್ಟು ಮೋದಿ ಬಂದ ಮೇಲೆ ಆರಂಭವಾಗಿದ್ದು ಅಲ್ಲ, ಅಥವಾ BJP ಬಂದ ಮೇಲೆ ಆರಂಭವಾಗಿದ್ದು ಅಲ್ಲ, BJPಯವರಿಂದ ಆರಂಭವಾಗಿದ್ದು ಅಲ್ಲ. ಕಾಂಗ್ರೆಸ್ ಕಾಲದಲ್ಲಿ ಹುಲುಸಾಗಿ ಬೆಳೆದಂಥದ್ದೇ ರಾಮಕೃಷ್ಣ ಮಠಗಳು. ರಾಮಕೃಷ್ಣ ಮಠಗಳಿಗೆ ಮೊದಲಿಗೆ ಜಾಗಗಳನ್ನು ಕೊಟ್ಟವರು ಕೂಡ ಆಗ ಆಳುವವರು, ಅಥವಾ ಅದಕ್ಕಿಂತ ಮುಂಚೆನೂ ಕೂಡ ರಾಮಕೃಷ್ಣ ಮಠ ಅದಕ್ಕಿಂತ ಮುಂಚೆನೇ ಇತ್ತದು. ಅಂದರೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ ಕೂಡ ರಾಮಕೃಷ್ಣ ಮಠಗಳು ಆರಂಭವಾಗಿದ್ದು. ಹಾಗಾಗಿ ಈ ವಿಚಾರವನ್ನು, ಮಠಗಳನ್ನು, ದೇವಸ್ಥಾನಗಳನ್ನು, ರಾಮ ಮಂದಿರಗಳನ್ನು ರಾಜಕೀಯಗೊಳಿಸಿ ಮತ ಕೇಳುವಂಥದ್ದು ಒಂದು ರೀತಿಯ ಭ್ರಷ್ಟಾಚಾರ. ಅದು ಹಣ ಕೊಡುವುದು ಮಾತ್ರ ಭ್ರಷ್ಟಾಚಾರವಲ್ಲ, ಮನಸ್ಸನ್ನು ಮಲಿನಗೊಳಿಸುವುದು ಕೂಡ ಒಂದು ಭ್ರಷ್ಟಾಚಾರ. ಈಗ ಪ್ರಧಾನಿ ಮೋದಿಯವರು ಮಾಡುತ್ತಿರುವಂಥ ಪ್ರಚಾರ, ಮೊನ್ನೆ ಹೇಳಿದ್ರಲ್ಲ ರಾಮ ಮಂದಿರದ ಮೇಲೆ ಬುಲ್ಡೋಜರ್ ಓಡಿಸ್ತಾರೆ ಅಂತ, ಇವೆಲ್ಲ ಏನಂತ ಕೇಳಿದರೆ ಮನಸ್ಸನ್ನು ಮಲಿನಗೊಳಿಸುವಂಥ ಭ್ರಷ್ಟಾಚಾರದ ಪ್ರಚಾರ ಅಂತ ಹೇಳ್ತಾ, ಈ ಎಲ್ಲದರ ನಡುವೆ ದೇಶ ಮತ್ತು ರಾಜ್ಯ ಮಟ್ಟದಲ್ಲಿ ಕರ್ನಾಟಕದಿಂದ ಇರೋ ಇದು ದೊಡ್ಡ ಸುದ್ದಿ ಅಂತ ಹೇಳಿದರೆ ಪ್ರಜ್ವಲ್ ದೇವರಾಜ್ ಅವರದು, ಪ್ರಜ್ವಲ್ ರೇವಣ್ಣ ಅವರು ವಿರುದ್ಧ ವಾರಂಟ್ ಕೂಡ ಇವಾಗ ಹೊರಡಿಸಲಾಗಿದೆ. ದೇವರಾಜ ಗೌಡ ಅನ್ನುವಂಥ BJPಯ
ಒಬ್ಬ ವಕೀಲರು ಯಾವ್ಯಾವ ಕಿತಾಪತಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಇರುವಂಥ ದೊಡ್ಡ ಪ್ರಶ್ನೆ. ಅದೇ ರೀತಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗಳು ಪರಸ್ಪರ ಕೆಸರೆರಚಿಕೊಳ್ತಾ ಇರುವಂಥ ಇದೆ. ಇಲ್ಲಿರುವಂಥ ಅತಿ ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದರೆ, ಪ್ರಜ್ವಲ್ ರೇವಣ್ಣ ಪ್ರಕರಣ ಆದ ಮರುದಿನವೇ ಕುಮಾರಸ್ವಾಮಿಯವರು ಪತ್ರಿಕಾಗೋಷ್ಠಿ ನಡೆಸಿ ಪ್ರಜ್ವಲ್ ರೇವಣ್ಣಗೂ ದೇವೇಗೌಡರಿಗೂ ನನಗೂ ಯಾವುದೇ ಸಂಬಂಧವಿಲ್ಲ, ಈ ಪ್ರಕರಣದಲ್ಲಿ ದೇವೇಗೌಡರ ಹೆಸರನ್ನಾಗಲಿ ನನ್ನ ಹೆಸರನ್ನಾಗಲಿ ಎಳೆಯಬಾರದು, ನಾವು ಆ ಪ್ರಕರಣದಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿಯವರು ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದ್ದಾರೆ. ಸಂಬಂಧವಿಲ್ಲ ಅಂತ ಹೇಳಿದವರು ಮರುದಿವಸದಿಂದಲೇ ಅದರ ಸಂಬಂಧ ಇಟ್ಟುಕೊಂಡು ಮಾತಾಡ್ತಲೇ ಇದ್ದಾರೆ. ಇದು ಯಾಕೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗ್ತದೆ. ಯಾಕಂತ ಹೇಳಿದ್ರೆ ಸಂಬಂಧ ಇಲ್ಲ ಅಂತ ಹೇಳಿದ ಮೇಲೆ ಅದರಲ್ಲಿ ಏನೇನು ನಡೀತದೆ ಅದರ ಬಗ್ಗೆ ಸುಮ್ಮನೆ ಇರಬೇಕು. ಸುಮ್ಮನೆ ಇರದೇ ಮತ್ತೆ ಮತ್ತೆ ಅದನ್ನು ಎತ್ತಿಕೊಂಡು ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಇಂಥ ರಾಜಕೀಯಗಳು ರಾಜಕೀಯ ಮೇಲಾಟ ಆಗ್ತವೆ ಹೊರತು ಸಾಮಾಜಿಕ ನ್ಯಾಯದ ಪರ ನಿಲ್ಲುವುದಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಕತೆ ಕಾರಣಕ್ಕೆ ಕೊನೆ ಹೇಳ್ತಾ ಇದ್ದೇನೆ. ನೋಡ್ತಾ ಇರಿ ವಿ4 ನ್ಯೂಸ್. ಹಾಗೂ ತಾವೆಲ್ಲರೂ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.